ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ. ಭರತ್, ಮುಸ್ಲಿಂ ಮುಖಂಡರುಗಳ ಸಭೆ ಬಹಳ ಆಕ್ರೋಶಭರಿತವಾಗಿತ್ತು ಇವತ್ತು. ಏನಂದರೆ ರಾಜೀನಾಮೆ ಕೊಡುವ ಮನಸ್ಸು ಹಿರಿಯ ನಾಯಕರುಗಳಿಗಿರಲಿಲ್ಲ, ಬಟ್ ಕಾರ್ಯಕರ್ತರ ಒತ್ತಾಯಕ್ಕೆ ಬಿದ್ದು ಒತ್ತಡಕ್ಕೆ ಬಿದ್ದು ರಾಜೀನಾಮೆ ಕೊಡಬೇಕಾಗಿ ಬಂತು ಅಂತ ಸಾರಾಂಶ ಹೇಳ್ಬೋದಾ ಇದರದ್ದು? ಅಜಿತ್, ಹೌದು, ಖಂಡಿತವಾಗ್ಲೂ ಕೂಡ. ಯಾಕಂದರೆ ನಿನ್ನೆಯೂ ಕೂಡ ಇದು ಒತ್ತಡಕ್ಕೆ ಬಿದ್ದೇ ಅವರು ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಆತನ ಮೃತದೇಹ, ಅಬ್ದುಲ್ ರೆಹಮಾನ್ ಮೃತದೇಹ ಆಸ್ಪತ್ರೆಯಲ್ಲಿದ್ದಾಗಲೇ ಅಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವೆಲ್ಲ ಕಾಂಗ್ರೆಸ್ನ ಮುಖಂಡರು ಯಾಕಾಗಿದ್ದೀರಾ? ನೀವೆಲ್ಲ ಇದ್ದು ಕೂಡ ಇದೇ ರೀತಿ ಆಗ್ತಾ ಇದೆ. ಕಳೆದ ಬಾರಿ ಹೋಮ್ ಮಿನಿಸ್ಟರ್ ಬಂದಾಗ ಭರವಸೆ ಕೊಟ್ಟಿದ್ರಿ, ಉಸ್ತುವಾರಿ ಸಚಿವರು ಬಂದಾಗ ಭರವಸೆ ಕೊಟ್ಟಿದ್ರಿ. ಪ್ರತಿ ಬಾರಿ ನೀವು ಭರವಸೆಗಳನ್ನೇ ಕೊಡ್ತಾ ಇದ್ರಿ, ನಮ್ಮನ್ನು ಮಾತ್ರ ಕಾರ್ಯಕರ್ತರಾಗಿ ದುಡಿಲಿಕ್ಕೆ ಕರೀತಾ ಇದ್ರಿ. ಆದರೆ ಮುಸ್ಲಿಂ ಸಮುದಾಯದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ಸಮುದಾಯಕ್ಕೆ ಏನಾಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ನಿನ್ನೆ ಒಂದು ಹಂತಕ್ಕೆ ಅದು ಶಾಂತಿಯುತವಾಗಿ ಮುಗಿಬೇಕು ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ನಿರ್ಧಾರಗಳನ್ನು ಪ್ರಕಟಿಸಿದ್ರು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ರು. ಆದರೆ ಇವತ್ತು ಆ ನಿರ್ಧಾರಗಳು ನಿನ್ನೆ ಹೈಕಮಾಂಡ್ನ ಮಟ್ಟದವರೆಗೂ ಕೂಡ ತಲುಪಿತ್ತು. ಮಾಧ್ಯಮಗಳಲ್ಲಿ ಸುದ್ದಿಯಾದ ಬೆನ್ನಲ್ಲೇ ಹೈಕಮಾಂಡ್ನವರೆಗೂ ಹೋಗಿತ್ತು, ಸಿದ್ದರಾಮಯ್ಯನವರೆಗೂ ಕೂಡ ತಲುಪಿತ್ತು. ಆದರೆ ಇವತ್ತು ಬೆಳಿಗ್ಗೆ ಅವರು ಆರಿಸಿಕೊಂಡಂಥ ವ್ಯಕ್ತಿ BK ಹರಿಪ್ರಸಾದ್ ಅವರ ಮನೆಗೆ ಹೋದ್ರು. ಆ ಮನೆಯಲ್ಲೇ ಕೂತುಕೊಂಡು ಅವರು ಅಲ್ಪಸಂಖ್ಯಾತ ಮೋರ್ಚಾದ ಶಾಹುಲ್ ಹಮೀದಿಗೆ ಸಿದ್ದರಾಮಯ್ಯನವರು ಕರೆ ಮಾಡ್ತಾರೆ. ಕರೆ ಮಾಡಿ ಒಂದು ವಾರದಲ್ಲಿ ಎಲ್ಲವನ್ನ ಬದಲು ಮಾಡ್ತೀನಿ, ಎಲ್ಲವನ್ನ ಚೇಂಜ್ ಮಾಡ್ತೀನಿ, ಅದರಲ್ಲಿ ಮಂಗಳೂರಿನ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕೂಡ ವರ್ಗಾವಣೆ ಮಾಡುವಂತಹ ನಿರ್ಧಾರಗಳನ್ನ ತಾನು ತೆಗೆದುಕೊಂಡಿದ್ದೀನಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಶಾಹುಲ್ ಹಮೀದ್ಗೆ ಹೇಳ್ತಾರೆ. ಆದ್ರೆ ಇವರ ಅದರಲ್ಲಿ ಕೆಲವೊಂದಿದೆ, ಅಂದ್ರೆ ಅಧಿಕಾರಿಗಳನ್ನು ಮಾತ್ರ ಟ್ರಾನ್ಸ್ಫರ್ ಮಾಡುವಂಥದ್ದಲ್ಲ, ಇಲ್ಲಿ ಕೆಲವೊಂದು ಪೊಲೀಸರಿದ್ದಾರೆ, ಎಷ್ಟೋ ವರ್ಷಗಳಿಂದ ಕೆಲವೊಂದು ಠಾಣೆಗಳಲ್ಲಿ ಪೊಲೀಸರಿದ್ದಾರೆ, ಆ ಪೊಲೀಸರ ವರ್ಗಾವಣೆಗಳು ಕೂಡ ಆಗಬೇಕು ಅನ್ನುವಂತಹ ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. ಕೊನೆಗೂ ಕೂಡ ಒಂದು ವಾರದ ಸಮಯ ಕೇಳಿದ್ರು, ಯಾವುದೇ ನಿಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಂತ. ಹಾಗಾಗಿ ಇವತ್ತಿನ ಸಭೆಗೆ ಬಂದ ಕಾರ್ಯಕರ್ತರಲ್ಲಿ ಬಹಳ ಸ್ಪಷ್ಟವಾಗಿತ್ತು, ನಾವೆಲ್ಲರೂ ರಾಜೀನಾಮೆ ಕೊಡ್ಲಿಕ್ಕೇನೆ ಇಲ್ಲಿಗೆ ಬಂದಿರೋದು ಅಂತ. ಆದರೆ ಅವರ ಭಾಷಣವನ್ನು 1 ಗಂಟೆ ಎಲ್ಲ ಭಾಷಣ ಮುಗಿದ ನಂತರ ಕೊನೆಯಲ್ಲಿ ಒಂದು ವಾರದ ನಂತರ ನಿಮ್ಮ ಇವತ್ತೆಲ್ಲ ಲೆಟರ್ಗಳನ್ನು ಕೊಟ್ಟು ಹೋಗಿ ಒಂದು ವಾರದ ನಂತರ ನಾವು ಇದನ್ನ ಅವರು ಹೇಳಿದಾಗ ಅವ್ರು ಮಾಡದೇ ಇದ್ರೆ ನಾವು ನಿರ್ಧಾರ ಮಾಡುವ ಅನ್ನುವಂಥ ಏನು ಭರವಸೆ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು? ಅಷ್ಟರ ಮಟ್ಟಿಗೆ ತಾಳ್ಮೆ ಇರಲಿಲ್ಲ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನಂದ್ರೆ ಇಬ್ಬರು ಗೃಹ ಸಚಿವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಏನು ಪ್ರತಿ ಬಾರಿ ಬರ್ತಾ ಇದ್ರು, ಅವರ ಬದಲಾಗಿ ನಾನು ಹೊಸಬ್ರನ್ನ ಕಳಿಸ್ತಾ ಇದ್ದೀನಿ. ಅಂದ್ರೆ BK ಹರಿಪ್ರಸಾದ್ ಬರ್ತಾರೆ, ನಿಮ್ಮದೇ ಊರಿನವರು, ಅವರ ಜೊತೆಗೆ ನಿಮ್ಮ ಅಷ್ಟೋ ಸಮಸ್ಯೆಗಳನ್ನ ಅವರ ಜೊತೆಗೆ ಹಂಚಿಕೊಳ್ಳಿ, ಅವರು ಪರಿಹಾರ ಸೂತ್ರಗಳನ್ನ ನನ್ನಲ್ಲಿ ಹೇಳ್ತಾರೆ, ನಾನು ಅದಕ್ಕೆ ಬೇಕಾದದನ್ನ ನೇರವಾಗಿ ನಾನೇ ಇಂಟರ್ಫಿಯರ್ ಆಗಿ ಮಾಡ್ತೀನಿ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಈಗ ಗೃಹ ಸಚಿವರ ಬದಲಾವಣೆ ಚರ್ಚೆಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು, ಇಲ್ಲಾಂದ್ರೆ ನಿರ್ಧಾರಗಳಲ್ಲಿ ಮುಖ್ಯಮಂತ್ರಿಗಳೇ ಹಸ್ತಕ್ಷೇಪಗಳನ್ನ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ನಾನೇ ಮುಂದಿನ ದಿನಗಳಲ್ಲಿ ಕರಾವಳಿಯ ಯಾವುದೇ ಆದ್ರೂ ಘಟನೆಗಳಾದಾಗ ಅದರ ವಿಚಾರದಲ್ಲಿ ನಾನು ಚರ್ಚೆಯನ್ನು ಗೃಹ ಸಚಿವರ ಜೊತೆ ನೇರವಾಗಿ ನಾನೇ ಮಾಡ್ತೀನಿ, ಅಲ್ಲಿಗೆ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನು ಪರಿಹಾರ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ, ಅಂದ್ರೆ ಇದು SP ಲೆವೆಲ್, ಕಮಿಷನರ್ ಲೆವೆಲ್ಗಳಲ್ಲಿ ಮಾತ್ರ ಅಲ್ಲ, ಮಂಗಳೂರಿನ ಪ್ರತಿ ಠಾಣೆಗಳಲ್ಲಿ ಇರುವಂತಹ ಎಷ್ಟೋ ವರ್ಷಗಳಿಂದ ಬೀಡು ಬಿಟ್ಟ ಪೊಲೀಸ್ ಅಧಿಕಾರಿಗಳನ್ನ ಕಳೆದ ಬಾರಿ ಗಣೇಶ್ ಕಾರ್ಣಿಕ್ ಅವರು MLC ಆಗಿದ್ದಾಗ ಹೇಳಿದ್ರು, ಮಂಗಳೂರಿನ ಪೊಲೀಸ್ ಇಲಾಖೆಯಲ್ಲಿ ಸಂಘ ಪರಿವಾರದ ಪೊಲೀಸರು ಇದ್ದಾರೆ, ಅಂದ್ರೆ ಅವರ ವರ್ತನೆಗಳು ಅದೇ ರೀತಿ. ಅದನ್ನ ಮುಸ್ಲಿಂ ಸಮುದಾಯ ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದೆ. ಅಂದ್ರೆ ಇಲ್ಲಿನ ಪೊಲೀಸ್ ಇಲಾಖೆಗಳಲ್ಲಿ ಸಂಘ ಪರಿವಾರಕ್ಕೆ ಸೇರಿದವರು, ಸಂಘ ಪರಿವಾರದ ಒಲವುಳ್ಳ ಪೊಲೀಸರಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರುಗಳ ಬದಲಾವಣೆ ಆಗದ ಹೊರತು ನಮ್ಮ ನಿರ್ಧಾರ ವಾಪಸ್ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕೂ ಕೂಡ CM ಒಪ್ಪಿಕೊಂಡಿದ್ದಾರೆ. ಮತ್ತು ಅದನ್ನ BK ಹರಿಪ್ರಸಾದ್ ಅವರ ಬಳಿ ಹೇಳಿ, ಮತ್ತು BK ಹರಿಪ್ರಸಾದ್ ಕೂಡ ಆ ಮಾತುಗಳನ್ನು ಪುನರುಚ್ಚಾರ ಮಾಡಿ CM ಅವರಿಗೆ ಹೇಳಿದ್ದಾರೆ. ಅಂದ್ರೆ ಹೌದು, ಅಂಥದ್ದೆಲ್ಲ ಬದಲಾವಣೆಗಳಾಗಬೇಕು. ಮತ್ತೊಂದು ಕೆಲವು ACP ದರ್ಜೆಯ ಅಧಿಕಾರಿಗಳ ಬದಲಾವಣೆಯ ಬಗ್ಗೆ ಕೂಡ ಹೇಳಿರುವಂಥದ್ದು. ಉಳಿದಂತೆ ಈ ಪ್ರಕರಣವನ್ನ ಬೇರೆ ಒಂದು ಪ್ರೊಬೇಷನರಿ IAS IPS ಅಧಿಕಾರಿಗಳ ಮೂಲಕ ಒಂದು ತನಿಖಾ ತಂಡವನ್ನ SIT ಅನ್ನ ರಚನೆ ಮಾಡಿ ಇದೆಲ್ಲ ತನಿಖೆ ಮಾಡಬೇಕು. ಕೇವಲ ಹತ್ಯೆ ಮಾಡಿದವರನ್ನಷ್ಟೇ ಬಂಧನ ಮಾಡಿದ್ರೆ ಮುಕ್ತಾಯ ಆಗೋದಿಲ್ಲ. ಈ ಹಿಂದೆ ಯಾರು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ, ಯಾರ ಪ್ರಚೋದನೆಗಳಿಂದ ಈ ಹತ್ಯೆಗಳಾಗಿದೆ, ಅಂದ್ರೆ ಅವರ ಭಾಷಣಗಳಿಗೂ ಹತ್ಯೆಗೂ ನೇರ ಲಿಂಕ್ ಇರದೇ ಇರಬಹುದು, ಆದ್ರೆ ಅವರ ಭಾಷಣಗಳನ್ನ ಕೇಳಿಕೊಂಡು ಹೋಗಿಯೇ ಇಂಥ ಹತ್ಯೆಗಳನ್ನ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನ ಕೂಡ ಆ ಹತ್ಯೆ ಪ್ರಕರಣದಲ್ಲಿ ಸೇರಿಸಬೇಕು. ಅಂದ್ರೆ ಭರತ್ ಕುಂಬ್ಡೇಲ್ ಇರ್ಬೋದು, ಶರಣ್ ಪಂಪೇಲ್ ಇರ್ಬೋದು, ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಅವರನ್ನ ಕೂಡ ಈಗ ರೆಹಮಾನ್ ಏನು ಹತ್ಯೆ ಆಗಿದ್ದಾರೆ, ರೆಹಮಾನ್ ಹತ್ಯೆ ಕೇಸ್ನಲ್ಲಿ ಅವರನ್ನ ಕೂಡ ಆರೋಪಿಗಳನ್ನಾಗಿ ಸೇರಿಸಬೇಕು ಅನ್ನುವಂತ ಒತ್ತಡಗಳನ್ನ CM ಮುಂದೆ ಕೂಡ ಅವರು ಇಟ್ಟಿರುವಂತದ್ದು. ಹಾಗಾಗಿ ಅದೆಲ್ಲವನ್ನ ನೋಡ್ಲಿಕ್ಕೋಸ್ಕರನೇ ಇವರು ಬರ್ತಾ ಇರುವಂತದ್ದು. ಹಾಗಾಗಿ ಅವರು ಬಂದ ಮೇಲೆ ಅವರು ಅದನ್ನ CMಗೆ ಒಪ್ಪಿಸ್ತಾರೆ, ಆ ನಂತರ ನಿರ್ಧಾರ ಆಗಬಹುದು. ಮತ್ತು ಆಂಟಿ ಕ್ರಿಮಿನಲ್ ಫೋರ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಅದರ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗೂ ಅದು ಯಾವ ರೀತಿ ಕಾರ್ಯಚಟುವಟಿಕೆ ಮಾಡುತ್ತೆ ಮತ್ತು ಅದರಿಂದ ನಮಗೇನು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಮುಸ್ಲಿಂ ಮುಖಂಡರು ಅವ್ರಿಗೆ ಹೇಳಿರುವಂಥದ್ದು. ಎಸ್ ಪ್ರಶಾಂತ್, ಕೋರ್ ವೋಟ್ ಬ್ಯಾಂಕ್ ಸಿಟ್ಟಿಗೆದ್ದಿದೆ, ಹಂಗೆ ಹೇಳ್ಬೋದಾ ಇದನ್ನ? ಅದೇ ನೋಡಿ, ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ನಳಿನ್ ಕುಮಾರ್ ಕಟೀಲು ಕಾರನ್ನ ಏನು ಅಲ್ಲಾಡಿಸಲಾಯಿತು, ಪಲ್ಟಿ ಹೊಡಿಸಲಾಯಿತು.
ಇವತ್ತು ಅದೇ ಕಾಂಗ್ರೆಸ್ ನಾಯಕರ ಜೊತೆ ಈ ಒಂದು ಹತ್ಯೆಯ ನಂತರ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಸ್, ನೋಡಿ, ಇದರಲ್ಲಿ ಈಗ ಮುಸ್ಲಿಂ ಕೆಲ ನಾಯಕರು ಸಿಟ್ಟಿಗೆದ್ದಿದ್ದಾರೆ ಅಥವಾ ಹಿಂದೆ ಹಿಂದೂ ನಾಯಕರು ಸಿಟ್ಟಿಗೆದ್ದಿದ್ರು. ಇದು ಸಮಸ್ಯೆಯನ್ನು ನೋಡ್ತಕ್ಕಂಥ ಒಂದು ಸಂಕುಚಿತ ವಿಧಾನ ಅಂತ ನನಗನ್ಸುತ್ತೆ. ಓಕೆ, ಹಿಂದೆ BJP ಸರ್ಕಾರ ಇರಲಿ ಅಥವಾ ಈಗಿನ ಕಾಂಗ್ರೆಸ್ ಸರ್ಕಾರ ಇರಲಿ, ಇದಕ್ಕೊಂದು ಹೀಲಿಂಗ್ ಟಚ್ ಕೊಡೋದ ಹೊರತು, ಈಗ ಹರಿಪ್ರಸಾದ್ ಹೇಳ್ತಿದ್ದಾರೆ ಇಲ್ಲ ಹೇಟ್ ಸ್ಪೀಚ್ ಮಾಡಿದವ್ರನ್ನೆಲ್ಲ ಕೇಸ್ ಹಾಕಿಸ್ರಿ, ಒಳಗೆ ಹಾಕಿಸ್ರಿ ಅಂತ. ಹಾಗಾದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ನಡೀತಲ್ವಾ? ಎಸ್ ಎಸ್, ಆಗ ಯಾರು ಹೇಟ್ ಸ್ಪೀಚ್ ಅನ್ನ ಮಾಡಿದ್ರು? ಇಲ್ಲಿ ನೋಡಿ, ಇಲ್ಲಿ ನನಗನ್ಸುತ್ತೆ SDPIನ ಬ್ರಾಡರ್ ಸ್ಟ್ರಾಟಜಿಯಲ್ಲಿ ಇದು ಕೂಡ ಒಂದು ಏನಂತಂದ್ರೆ, ಕಾಂಗ್ರೆಸ್ ಮೇನ್ ಸ್ಟ್ರೀಮ್ ಆಗಿ ಸರಿದು ನಾವಲ್ಲಿ ಬಂದು ಕುಳಿತುಕೊಳ್ಬೇಕು ಅಂತ. ಕಾಂಗ್ರೆಸ್ ವೀಕ್ ಆಗಿ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ, ಅಥವಾ ಈ ನಾಯಕರು ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದಲ್ಲ. ಸರ್ಕಾರ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೋಗಿ ಕುಳಿತುಕೊಂಡು ಎಲ್ಲ ಪಕ್ಷಗಳ ಸಭೆ ನಡೆಸಿ RSSನಿಂದ ಹಿಡಿದು ಮುಸ್ಲಿಂ ಸಂಘಟನೆಗಳವರೆಗೆ ಎಲ್ಲರನ್ನ ಒಂದು ವೇದಿಕೆಯಲ್ಲಿ ಕರೆಸಿ ಚರ್ಚೆ ಮಾಡಿ ಇನ್ನು ಮುಂದೆ ಇದು ನಿಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನದ ನಂತರ ಪೊಲೀಸನ್ನು ನೀವು ಸ್ಟ್ರಾಂಗ್ ಮಾಡಿದರೆ ಇದಕ್ಕೊಂದು ಪರಿಹಾರ ಬರುತ್ತೆ ಹೊರತು, ಈ ಕಾಂಗ್ರೆಸ್ನವ್ರು ಹೇಳೋದು BJP RSS ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳಿ, RSS ನಾಯಕರು ಆಮೇಲೆ ಅವ್ರು ಬಂದು ಹೇಳೋದು ಇಲ್ಲ ಮುಸ್ಲಿಂ ಪರವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇದು ಆರೋಪ ಪ್ರತ್ಯಾರೋಪ ಆಯ್ತ್ರಿ. ಇದು ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತೆ. ಇದಕ್ಕೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕಾದರೆ ಎಲ್ಲರನ್ನ ಕರೆದು, ಅರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಯಾರ ಶತ್ರುಗಳ ಇಲ್ಲಿ, ಆದರೆ ನಿಮ್ಮ ಬೆಂಬಲಿಗರನ್ನು ರೀನೇಮ್ ಮಾಡಿ, ಇಲ್ಲವಾದಲ್ಲಿ ಈ ರೀತಿ ಹೆಣಗಳು ಬಿದ್ದು ಹೋಗ್ತವೆ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡತಕ್ಕಂಥ ಒಂದು ನಾಯಕತ್ವವನ್ನು ಪ್ರದರ್ಶಿಸಬೇಕಾಗತ್ತೆ ಸರ್ಕಾರದಲ್ಲಿದ್ದವರು. ಇಲ್ಲ ನಾವು ಈಗ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ, ಅದಕ್ಕೆ ಹಿಂದೂ ನಾಯಕರ ವಿರುದ್ಧ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ. ನಾಳೆ ಹಿಂದೂಗಳ ಹೆಣ ಬಿತ್ತಲ್ಲ, ಆವಾಗ ಮುಸ್ಲಿಂ ನಾಯಕರ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರಿ? ಆಗ ಯಾರು ಕಾಂಗ್ರೆಸ್ ನಾಯಕರು ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ? ಪರಿಹಾರ ಸಂಕುಚಿತ ಮನಸ್ಥಿತಿಯಲ್ಲಿಲ್ಲ. ಪರಿಹಾರ ಒಂದು ಹೀಲಿಂಗ್ ಟಚ್ನ ಅವಶ್ಯಕತೆ ಮಂಗಳೂರಿನಲ್ಲಿದೆ. ಎಲ್ಲ ಸಂಘಟನೆಗಳಿಗೆ ತಿಳಿಸಿ ಹೇಳಬೇಕಿದೆ. ತಿಳಿಸಿ ಹೇಳದೇ ಇದ್ದರೆ ಪೊಲೀಸ್ ಮೂಲಕ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಿದೆ. ಅದು ಸರ್ಕಾರದ ಕೆಲಸ. ಎಸ್ ಎಸ್, ಸರ್ಕಾರ ಅದನ್ನು ದುರ್ಬಿನ್ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ, ನಮ್ಮ ವೋಟ್ ಬ್ಯಾಂಕಿಗೆ ಎಷ್ಟು ಬೇಕು ಅಂತ BJP ಅವ್ರು ನೋಡ್ತಾ ಇದ್ರು, ನಮ್ಮ ವೋಟ್ ಬ್ಯಾಂಕಿಗೆ ಎಷ್ಟು ಬೇಕು ಅಂತ ಕಾಂಗ್ರೆಸ್ನವ್ರು ನೋಡ್ತಾ ಇದ್ದಾರೆ. ವಿಲ್ ಇಟ್ ಸಾಲ್ವ್ ದ ಪ್ರಾಬ್ಲಮ್? ಐ ಡೋಂಟ್ ಥಿಂಕ್ ಸೊ. ನನಗನ್ಸುತ್ತೆ ಒಂದು ಬ್ರಾಡರ್ ನಾಯಕತ್ವವನ್ನು ಸಿದ್ದರಾಮಯ್ಯನವರು, DK ಶಿವಕುಮಾರು, G ಪರಮೇಶ್ವರ್, ಸರ್ಕಾರದಲ್ಲಿರ್ತಕ್ಕಂಥವ್ರು ಪ್ರದರ್ಶಿಸಬೇಕಾಗಿರ್ತಕ್ಕಂಥ ಸಮಯ. ಅದರ ಜೊತೆಗೆ ಏನೆಲ್ಲ ಮಾಡಬೇಕು, SP, ನಿಮಗೆ ಕಮಿಷನರ್, ಪೊಲೀಸ್ ಇನ್ಸ್ಪೆಕ್ಟರ್ಗಳ ಸಾರಾಸಗಟಾಗಿರ್ತಕ್ಕಂಥ ವರ್ಗಾವಣೆ. ಸಾರಿ ಟು ಸೇ, ಪೊಲಿಟಿಷಿಯನ್ಸ್ಗಳು ಪ್ರತಿ ವರ್ಷ ಯಾಕೆ ವರ್ಗಾವಣೆ ಮಾಡ್ತಾರೆ ಗೊತ್ತಿಲ್ಲದ ಸಂಗತಿಯ. ಈಗ ಮಾಡಿ ವರ್ಗಾವಣೆ ನೋಡೋಣ. ಗಟ್ಟಿ ಇದ್ದವ್ರನ್ನ ಹಾಕಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಎಲ್ಲ ಪೊಲೀಸ್ ಠಾಣೆಗಳಿಗೆ. ಭರತ್ ಇದ್ದಾರಾ? ಭರತ್, ಓಕೆ, ಭರತ್ ಇಲ್ಲ. ಅಂದರೆ ಹಿಂದೂ ಸಂಘಟನೆಗಳ ಮಧ್ಯದಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದನ್ನು ಕೇಳಬೇಕಾಗಿತ್ತು. ಪೊಲೀಸ್ ವಲಯದಲ್ಲಿ ಏನು ಚರ್ಚೆ ಆಗಿದೆ ಅಂತ ಲೆಟ್ಸ್ ಸಿ. ಮುಂದಿನ ಸುದ್ದಿಗೆ ಹೋಗೋಣ ಕ್ವಿಕ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.